ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಹ್ಯಾಪಿ ಮಂಡೇ. ಬನ್ನಿ, ಇವತ್ತು ನಾನು ನಿಮ್ಮ ಹತ್ರ ಸೂರ್ಯ ಮುದ್ರ ಬಗ್ಗೆ ನಾನು ಮಾತಾಡೋಣ ಅಂತ ಬಂದಿದ್ದೀನಿ. ಓಕೆ, ಹೋಗೋಣವಾ? ಎಲ್ಲ ಮುಗಿಸಿದ್ರಾ? ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಬಿಡಿ. ಓಕೆ, ಬನ್ನಿ, ಒಂದು ಜಮಖಾನೆ ಹಾಸ್ಕೊಳ್ಳಿ, ನಿಂತ್ಕೊಳ್ಳಿ, ಕಣ್ಮುಚ್ಚಿ, ನೇರವಾಗಿರಲಿ, ಬೆನ್ನು ತಲೆ ನೋಟ ನೇರವಾಗಿರಬೇಕು. ಓಕೆ, ಕಾಲು ಒಂದಡಿ ಅಗಲ ಮಾಡ್ಕೊಳ್ಳಿ. ಓಕೆ, ಎರಡು ಕೈ ಆ ಕಡೆ ಈ ಕಡೆ ಇರಲಿ. ಕಣ್ಮುಚ್ಚಿ ಬ್ರೀತ್ ಮಾಡಿ, ಒಂದೆರಡು ಸಲ ಉಸಿರಾಡಿ. ಮೇಲಕ್ಕೆ ಕೆಳಕ್ಕೆ ಉಸಿರು ತಗೊಳ್ಳಿ, ಉಸಿರು ಕಟ್ಟಿಡಿಬೇಡಿ. ಮುಗೀತಾ? ಓಕೆ, ಕಣ್ಬಿಡಿ. ಮಾಮೂಲಿ ಸ್ಥಿತಿಗೆ ಬನ್ನಿ, ಕಾಲು ಹತ್ರ ಮಾಡಿ, ಕೆಳಗಡೆ ಕೂತ್ಕೊಳ್ಳೋಳ್ವಾ? ಸರಿ, ಕೂತ್ಕೊಳ್ಬೇಕಾದ್ರೆ ಒಂದು ಕೆಲಸ ಮಾಡಿರಿ, ಯಾರಿಗೆ ವಜ್ರಾಸನ ಬರುತ್ತೋ ಅವ್ರು ವಜ್ರಾಸನ ಕೂತ್ಕೊಳ್ರಿ. ಯಾರಿಗೆ ವಜ್ರಾಸನ ಬರಲ್ಲ, ಪದ್ಮಾಸನ ಬರುತ್ತೆ ಅಂದರೆ ಅವ್ರು ಪದ್ಮಾಸನ ಕೂತ್ಕೊಳ್ಳಿ, ಪರವಾಗಿಲ್ಲ. ಅದೆರಡೂ ಬರಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ಚಕ್ಕು ಬಕ್ಲಕ್ಕೆ ಕೂತ್ಕೊಂಬಿಡಿ. ಆಯಿತಾ ಫ್ರೆಂಡ್ಸ್? ಕೂತ್ಕೊಂಡ್ರಾ? ಓಕೆ, ನಿಮ್ಮ ಎರಡೂ ಕೈಯಿಂದ ಆ ಕಡೆ ಈ ಕಡೆ ತೊಡೆ ಮೇಲೆ ಬೋರ್ಲ ಮಲಗಿಸ್ಕೊಳ್ರಿ. ಎಸ್, ಆಯಿತಾ? ಕಣ್ಮುಚ್ಚಿ, ಬೆನ್ನು ಎಲ್ಲ ನೇರವಾಗಿರಲಿ. ಬಗ್ಗಿಸ್ಬೇಡಿ, ನೇರ ಕೂತ್ಕೊಳ್ಳಿ. ಓಕೆ, ಇವಾಗ ಒಂದು 2 ಟೈಮ್ಸ್ ಉಸಿರಾಡಿ ಚೆನ್ನಾಗಿ. ಸರಿ, ಆಯಿತಾ? ಕಣ್ಬಿಡಿ. ಸರಿ, ಆಮೇಲೆ ಇವಾಗ ಕೈನ ಹೇಗೆ ಬೋರ್ಲ್ ಮಲಗ ಅದು ಮೇಲಕ್ಕೆ ಮಾಡ್ಕೊಳ್ಳಿ, ಹಿಂಗೆ ಮೇಲ್ಮುಖ ಮಾಡ್ಕೊಳ್ಳಿ. ಓಕೆ, ಇವಾಗ ಅದರಲ್ಲಿ ನಮ್ಮದು ಉಂಗುರದ ಬೆರಳು ಇರುತ್ತಲ್ಲ, ಅದನ್ನು ತೊಗೊಳ್ಳಿ, ಮತ್ತು ಹೆಬ್ಬೆರಳು ತೊಗೊಳ್ಳಿ. ಉಂಗುರದ ಬೆರಳನ್ನು ಈ ನಮ್ಮದು ಏನು ಉಗುರು ಬಂದಿರುತ್ತಲ್ವ ಅಲ್ಲಿ ಒತ್ತಿ, ಈ ಏನರಿಂದ ಹೆಬ್ಬೆರಳಿಂದ ಒತ್ತಿ ಇಟ್ಕೊಳ್ರಿ ಸ್ವಲ್ಪ. ಹಾಗೆ ಮಾಡಿ. ಕಣ್ಮುಚ್ಚಿ. ಓಕೆ, ಆಯಿತಾ? ಇಟ್ಕೊಂಡ್ರಾ? ಕಣ್ಮುಚ್ಚಿ ಎಷ್ಟು ಸಲ? ಒಂದು 10 ಸಲ ಉಸಿರಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಉಸಿರನ್ನ ಕಟ್ಟಬೇಡಿ. ಉಸಿರನ್ನ ತೊಗೊಳ್ಳಿ, ಉಸಿರನ್ನ ಬಿಡಿ, ಉಸಿರನ್ನ ಮೇಲಕ್ಕೆ ತೊಗೊಳ್ಳಿ, ಉಸಿರನ್ನ ಬಿಡಿ. ಮಾಡಿ, ಆ ಥರ ಮಾಡಿ. ಓಕೆ, ರಿಲ್ಯಾಕ್ಸ್. ಕಣ್ಬಿಡಿ ಇವಾಗ. ಓಕೆ, ಕೈ ಬಿಡಿ, ಬೋರ್ಲ ಮಲಗಿಸಿ ಕೈನ. ಓಕೆ, ರಿಲ್ಯಾಕ್ಸ್. ಇವಾಗ ಒಂದೆರಡು ಸಲ ಮಾಮೂಲಿ ಉಸಿರಾಡಿ, ಒಂದೆರಡು ಸಲ ಆಡಿ. ಓಕೆ, ಆಯಿತಾ? ಓಕೆ ಫ್ರೆಂಡ್ಸ್, ಇವಾಗ ಇದರಿಂದ ಏನೇನು ಲಾಭ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಆಮೇಲೇನು ಹೇಳ್ತೀನಿ. ಇದು ಲಾಭ ಏನು ಅಂದರೆ, ಯಾರು ತುಂಬ ದಪ್ಪ ಇರ್ತಾರೋ ಅವರು ಸಣ್ಣ ಆಗೋ ಚಾನ್ಸಸ್ ಇರುತ್ತೆ. ಸಣ್ಣ ಆಗ್ತಾರೆ, ಬಟ್ ನಿಧಾನ. ಯಾವಾಗೂ ಇವತ್ತೇ ನಾಳೆನೇ ಆಗ್ತಾರೆ ಅಂದ್ಕೊಬೇಡಿ ಯಾರನ್ನು. ತುಂಬ ನಿಧಾನ. ಯಾಕೆಂದರೆ ಗೊತ್ತಲ್ಲ ನಿಮಗೆ, ಹಸ್ತಮುದ್ರ ನಿಧಾನನೇ ಆಗೋದು, ಬಟ್ ಆಗ್ತಾರೆ. ಯಾಕೆಂದರೆ ನಾವು ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಈ ಮುದ್ರ ಮಾಡುವಾಗ ಸ್ವೆಟ್ ಬರುತ್ತೆ, ಅದರಿಂದ ಸಣ್ಣ ಆಗೋ ಚಾನ್ಸಸ್ ಇರುತ್ತೆ. ನಾವು ಸಣ್ಣ ಆಗ್ತೀವಿ, ಅದರಿಂದ ಜಾಸ್ತಿ ಇದಿರುತ್ತೆ. ಮತ್ತು ಬ್ಲಡ್ಡಲ್ಲಿ ಕೊಬ್ಬಿನಾಂಶ ಇದ್ದರೆ ನಮಗೆ ಡಯಾಬಿಟಿಕ್ಸ್ ಅದು ರೋಗಗಳು ಜಾಸ್ತಿ ಬರುತ್ತಲ್ವಾ. ಅದರಿಂದ ನಾವೇನು ಮಾಡಬೇಕು ಅಂದರೆ, ಇದು ಮಾಡೋದು ಒಳ್ಳೆಯದೇ ಬರದೇ ಇದ್ರೂ, ಬಟ್ ಸಕ್ಕರೆ ಅಂಶ ನಮಗೆ ಬ್ಲಡ್ಡಲ್ಲಿ ಎಷ್ಟಿರಬೇಕು, ಮಿನಿಮಮ್ ಅಂತ ಇರುತ್ತೆ, ಅಷ್ಟಿರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೇ ಅದು ಡಯಾಬಿಟಿಕ್ ಅದು ಇದು ಆಗೋದು. ಬಟ್ ಅದಾಗದೇ ಇರೋಂಗೆ ನೋಡ್ಕೊಬೇಕು ಅಂದರೆ ಈ ಆಸನಗಳೆಲ್ಲ ನಾವು ಮಾಡ್ಕೊಳ್ಳೋದು ಒಳ್ಳೆಯದೇ. ಓಕೆ ಫ್ರೆಂಡ್ಸ್, ಮಾಡ್ಕೊಳ್ಳಿ. ಆಯಿತಾ? ಆಮೇಲೆ ಇದು ಇನ್ನೊಂದು ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಹೇಗೆ ಅಂತೀರಾ? ಅವ್ರಿಗೆ ಅಂದರೆ ಎಕ್ರತ್ ಅಂದರೆ ಮೇ ಬಿ ಪಿಂಡ ಅಂತಾರೆ, ನಂಗೆ ಗೊತ್ತಿಲ್ಲ. ಎಕ್ರತ್ ಅಂದರೆ ಎಕ್ರತ್ ಅಂತ ಇದೆ, ಎಕ್ರತ್ ಅಂತ ಹೇಳ್ತೀನಿ. ಎಕ್ರತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯದಂತೆ. ಅದಕ್ಕೋಸ್ಕರ ಮಾಡಿ ಅಂತಲೇ ಹೇಳಿದ್ದಾರೆ. ಮಾಡಿ ದಯವಿಟ್ಟು. ಇದನ್ನು ಇನ್ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ತುಂಬ ವೀಕ್ ಇರೋರು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಹೌದು, ತುಂಬ ಇದು, ಏಕೆಂದರೆ ಸ್ವಲ್ಪ ಇದು ಬೇಕಾಗುತ್ತೆ, ಪವರ್ ಬೇಕು ಇದಕ್ಕೆ. ಅದಕ್ಕೆ ತುಂಬ ದುರ್ಬಲ ವ್ಯಕ್ತಿಗಳು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೆಚ್ಚು ಬಿಸಿಲಿರೋವಾಗ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ಇದನ್ನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.